ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ರುಚಿಕರವಾದಂತಹ ಚಪ್ಪೌರಿಕಾಯಿ ಪಲ್ಯನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನಾನು 1/4 kg ಚಪ್ಪೌರಿಕಾಯಿನ ನೀಟಾಗಿ ತೊಳೆದು ಒರೆಸಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಒರೆಸಿದಾದ್ಮೇಲೆ ಈ ಥರ ನಾವು ಫಸ್ಟು ನಾರನ್ನು ತಕ್ಕೊಂಬಿಡ್ಬೇಕು, ಇಲ್ಲ ಅಂದರೆ ಪಲ್ಯದೊಳಗೆ ನಾರು ಬಂದು ಹಲ್ಲಲ್ಲಿ ಸಿಕ್ಕೊಳ್ಳುತ್ತೆ. ಆದ್ದರಿಂದ ಫಸ್ಟು ನಾರನ್ನು ಬಿಡಿಸ್ಕೊಂಡು ನಂತರ ನಾವು ಇದನ್ನು ಕಟ್ ಮಾಡಬೇಕು. ನಾನಿಲ್ಲಿ 1 ಇಂಚಿನ ಗಾತ್ರಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡಿದ್ರೇ ಚೆನ್ನಾಗಿ. ನಾನಿಲ್ಲಿ 1/4 kg ತೊಗೊಂಡಿದ್ದೆ. ಇದನ್ನು ಪೂರ್ತಿ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಹಂಚಿನ ಮೇಲೆ ಬಿಸಿ ಮಾಡ್ತೀನಿ ನೋಡಿ. ಸ್ವಲ್ಪ ಬಿಸಿ ಮಾಡಿ ನಂತರ ನಾನು ಪಲ್ಯ ಮಾಡ್ತೀನಿ. ಯಾಕಂದರೆ ಹಾಗೆ ಪಲ್ಯ ಮಾಡಿದರೆ ಅದು ಸ್ವಲ್ಪ ಹಸಿ ವಾಸನೆ ಇದ್ದಂಗೆ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿ ಪಲ್ಯ ಮಾಡೋದ್ರಿಂದ ತುಂಬ ರುಚಿಕರ ಆಗಿರುತ್ತೆ. ಆದ್ದರಿಂದ ಸ್ವಲ್ಪ ಇದನ್ನು ಹಂಚಿನ ಮೇಲಿಟ್ಟು ಬಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ಬಾಡಿಸ್ಕೋಬೇಕು. ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಶನ್ ತಮಗೆ ಫಸ್ಟ್ ಬರ್ತದೆ, ನೀವೇ ಫಸ್ಟ್ ನೋಡ್ಬೋದು ನೋಡಿ. ಈಗ ಸ್ವಲ್ಪ ಅದು ಬಾಡಿದಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಹುರ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕಿದರೆ ನೀಟಾಗಿ ಚೆನ್ನಾಗಿ ಹುರಿಯುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡು ಇದು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಸೀಸನ್ ಮುಗಿಯೋದ್ರಾಗನೇ ಒಂದ್ಸರಿ ಪಲಾವು, ಪಲ್ಯ ಈ ಥರ ಎಲ್ಲ ರೆಸಿಪಿಯನ್ನು ಸಹ ಮಾಡ್ತೀವಿ. ಅವರೇ ಚಪ್ಪೌರಿಕಾಯ್ದು ಈಗ ಹುರಿದಿದ್ದಾಯಿತು. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಬಾಣಲೆ ಬಿಸಿ ಆದ ನಂತರ ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿನೂ ಸಹ ಹಾಕಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದಾದ್ಮೇಲೆ ಕರಿಬೇವು, ನಂತರ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಸಹ ಹಾಕ್ತಿದ್ದೀನಿ. ನಂತರ ಸ್ವಲ್ಪ ಹಸಿಮೆಣಸಿಕಾಯಿನ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಸಹ ಹಾಕ್ತಿದ್ದೀನಿ. ಈಗ ಒಗ್ಗರಣೆ ಕಂಪ್ಲೀಟಾಗಿ ಬಾಡಿದೆ. ಈಗ ನಾನು ಹುರಿದಿಟ್ಟಂತಹ ಚಪ್ಪೌರಿಕಾಯಿಯನ್ನು ಇದಕ್ಕೆ ಹಾಕ್ತಿದ್ದೀನಿ ನೋಡಿ. ಈ ಥರ ಹಾಕಿ ಮುರಿದೂ ಮಾಡ್ತಾರೆ ಚಪ್ಪೌರಿಕಾಯಿನ. ನಾನಿಲ್ಲಿ ಮುರಿದ್ರೆ ಅವು ಕಾಳು ಹೊರಗೆ ಬಂದ್ಬಿಡುತ್ತೆ ಅಂತ ಕಟ್ ಮಾಡ್ತಿದ್ದೀನಿ. ಕಾಯಿ ಜೊತೆಗೆ ಕಾಳು ನಮಗೆ ಬಾಯಲ್ಲಿ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ. ಆದ್ದರಿಂದ ಕಟ್ ಮಾಡಿದರೆ ಕಾಳು ಹೊರಗೆ ಬರಲ್ಲ. ಆದ್ದರಿಂದ ಕಟ್ ಮಾಡಿ ಒಂದ್ಸರಿ ಮಾಡಿ ನೋಡಿ ಪಲ್ಯನ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಹಾಕಿ ಮತ್ತೆ ಬಾಡಿಸಿ ಮತ್ತೆ ಸ್ವಲ್ಪ ನೀರು ಹಾಕ್ತೀನಿ. ಕುರುಶ್ನಿ ಪುಡಿ ಹಾಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನಾದರೂ ಹಾಕ್ಕೊಳ್ಳಿ. ಬೆಲ್ಲ ಹಾಕಿ ನೀವು ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಕುದಿಸ್ಕೋಬೇಕು. ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಹುಣಸೆ ರಸನೂ ಹಾಕ್ಕೊಂಡಿದ್ದೀನಿ. ಹುಣಸೆ ರಸನೂ ಹಾಕಿ ನೀಟಾಗಿ ಒಂದ್ಸರಿ ಬಾಡಿಸಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಮುಚ್ಚಿ ಇದಕ್ಕೆ ಬಾಯನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಕುದ ನಂತರ ಇದು ರೊಟ್ಟಿ, ಚಪಾತಿ, ತಾಲಿಪೆಟ್ಟು, ಪೂರಿ, ಉತ್ತಪ್ಪ ಎಲ್ಲದರ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ಸಖತ್ ಕಾಂಬಿನೇಷನ್ ಕೊಡುತ್ತೆ. ಹಾಗೆ ಟೇಸ್ಟು ಸಹ ಸೂಪರ್ ಆಗಿರುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ